ಎಲ್ಲೋದ್ರು ಇವ್ರು ಸರ್ ಕಳ್ಳೆಕ್ಕ ಕಳ್ಳ ವ್ಯವಹಾರ ಸರ್ ಇವ್ರದೆಲ್ಲಾನು. ಒಂದು ನಿಮಿಷ ಇದೀಗ ಡಿ ಎಫ್ ಒ ಇದ್ದಾರೆ ಪ್ರಭುಗೌಡ ಅಂತ ಹೇಳಿ ಅವ್ರ ಹತ್ರ ಮಾತಾಡಿಸ್ತೀನಿ ಅಣ್ಣ ಬಾಬು ಒಂದು ನಿಮಿಷ. ಪ್ರಭುಗೌಡ್ರೆ ನಮಸ್ಕಾರ. ನಮಸ್ತೆ ನಮಸ್ತೆ. ಏನು ಸರ್ ಇದೆ ನೆನ್ನೆ ಆನೆಗಳು ಈ ಕಂಜನ್ನು ಧನಂಜಯನ ಕಿತ್ತಾಡ್ಕೊಂಡ್ಬಿಟ್ಟಿದಾರಲ್ಲ ಅಲ್ಲಿ? ಹೌದು, ಅದು ಕಂಜನು ಮತ್ತೆ ಧನಂಜಯ ಎರಡು ಮೇಲ್ ಎಲಿಫೆಂಟ್ಸ್. ಹ್ಮ್ ಹ್ಮ್ ಸೊ ಅವುಗಳು ಏನಂದ್ರೆ ಊಟ 7:30ಗೆ ಊಟ ಎಲ್ದು ಕೊಡ್ತೀವಿ ನಾವು. ಆ ಟೈಮ್ ಅಲ್ಲಿ ಜೊತೆಗಿರುವಾಗ ಈಕೋ ಆಗ್ತಾ ಇದೆ ನಿಮ್ಗೆ? ಇಲ್ಲ ಇಲ್ಲ ಕೇಳಿಸ್ತಾ ಇದೆ, ಹೇಳಿ. ಸೊ ಎರಡು ಆನೆಗಳು ಜೊತೆಗಿರುವಾಗ ಏನು ಸಡನ್ ಆಗಿ ಧನಂಜಯ ಆನೆ ತಿರುಗ್ಬಿಟ್ಟು ಕಂಜನ್ ಮೇಲೆ ಇದು ಕಿತ್ತಾಟ ಸ್ಟಾರ್ಟ್ ಮಾಡ್ಕೊಳ್ಳುತ್ತೆ. ಓಕೆ. ಇದು ಯೂಶುವಲಿ ಮೇಲ್ ಎಲಿಫೆಂಟ್ಸ್ ಕ್ಯಾಂಪ್ ಅಲ್ಲಿ ಇದ್ದಾಗ ಇದು ನಾರ್ಮಲ್ ಬಿಹೇವಿಯರ್ ಅದರದ್ದು. ಜೊತೆಗೆ ಅದಕ್ಕೆ ನಿಲ್ಸೋದಿಲ್ಲ, ಮಧ್ಯದಲ್ಲಿ ಒಂದು ಹೆಣ್ಣಾನೆ ನಿಲ್ಲಿಸ್ತೀವಿ. ಬಟ್ ಇದು ಜಸ್ಟ್ ಹಿಂದೆ ಪಾಸ್ ಆಗ್ತಾ ಇತ್ತು ಕಂಜನ್ನು. ಆ ಟೈಮ್ ಅಲ್ಲಿ ಧನಂಜಯ ಅದಕ್ಕೆ ಅಟ್ಯಾಕ್ ಮಾಡುತ್ತೆ. ಜಸ್ಟ್ ಅಲ್ಲಿಂದ ಯೂಶುವಲಿ ಇಷ್ಟೇ ನಡೆಯಿದ್ರೆ ಓಕೆ ಇತ್ತು, ಬಟ್ ಅದು ತುಂಬಾ ಒಂದು 200 ಮೀಟರ್ ಮುಂದಕ್ಕೆ ಹೋಗಿ ಹಾಗೆ ಓಡ್ಕೊಂಡು ಹೋಗಿದೆ ಅಲ್ಲಿವರೆಗೂ, ಮೇನ್ ಗೇಟ್ ವರೆಗೂ. ಅಲ್ಲಿ ಹೋಗೋಷ್ಟರಲ್ಲಿ ನಮ್ಮ ಕಾವಾಡಿ ಅವ್ರನ್ನ ಅದನ್ನ ಧನಂಜಯ ಆನೆನ ಕಂಟ್ರೋಲ್ ಮಾಡಿ ಆಮೇಲೆ ಕಂಜನ್ ಆನೆನು ನಮ್ಮ ಅದ್ರ ಕಾವಾಡಿ ಹೋಗಿ ಕರ್ಕೊಂಡ್ ಬರ್ತಾರೆ ವಾಪಸ್ ಕಂಟ್ರೋಲ್ ಮಾಡ್ಕೊಂಡು. ಬಟ್ ಯಾವುದೇ ಇದು ಸಂಭವಿಸಿಲ್ಲ. ಮತ್ತೆ ಇದು ಕ್ಯಾಂಪ್ ಅಲ್ಲಿ ನಡೆಯುವಂತ ನಾರ್ಮಲ್ ಇದು ಬಿಹೇವಿಯರ್ ತಪ್ಪಿ ಮೇಲ್ ಎಲಿಫೆಂಟ್ಸ್ ಅದು. ಪ್ರಭುಗೌಡ್ರೆ ನನ್ನ ಪ್ರಶ್ನೆ ಇಷ್ಟೇನೆ ಇಲ್ಲಿ ಸರ್, ಇದು ಕ್ಯಾಂಪಲ್ಲೋ ಕಾಡಲ್ಲೋ ಅಥವಾ ಕಾವಾಡಿಗಳ ವಲಯದಲ್ಲೋ ಈ ಥರ ಏನೋ ಆನೆಗಳು ಮಾಡಿಕೊಂಡ್ರೆ ಸಹಜ ಅಂತ ನಾವು ಬಿಟ್ಬಿಡಬಹುದು, ಅದನ್ನ ಆಯ್ತು ಓಕೆ ಅಂತ ಹೇಳಬಹುದು. ಆದರೆ ಇವೆಲ್ಲ ದಸರಾ ಮೆರವಣಿಗೆ ಕರ್ಕೊಂಡು ಬಂದಿರತಕ್ಕಂಥ ಆನೆಗಳು, ಅಲ್ಲೂ ಯಾವತ್ತಾದ್ರೂ ಮೆರವಣಿಗೆಲಿ ಎಲ್ಲ ಹೊರಟಿರ್ತವೆ, ಸಾಲ 7 ಆನೆ 8 ಆನೆ ನಿಂತಿರ್ತಾವಪ್ಪ. ಅವಾಗ ಇದು ಏನೋ ತಿವಿದ್ಬಿಡ್ತು, ಓಡಿಸ್ಕೊಂಡು ಹೋಗ್ಬಿಟ್ರು, ಜನಗಳ ಮೇಲೆ ನುಗ್ಬಿಡ್ತು ಅಂದ್ರೆ ಇದು ನಾರ್ಮಲ್ ಬಿಹೇವಿಯರು ಎಲಿಫೆಂಟ್ ಅಂತ ನಾವು ಮಾತಾಡಕ್ಕಾಗುತ್ತಾ ಅವಾಗ ಅಂತ? ಇಲ್ಲ ಇಲ್ಲ ಇಲ್ಲ, ಏನಂದ್ರೆ ಇಲ್ಲಿ ಅರ್ಥ ಮಾಡ್ಕೋಬೇಕು ನಾವು. ಮೇಲ್ ಎಲಿಫೆಂಟ್ಸ್ ನೀವು ಪ್ರೊಸೆಷನ್ ಹೋಗೋ ಟೈಮ್ ಅಲ್ಲಿ 1ರಿಂದ 1 ಇರುತ್ತೆ. ಸೊ ಯಾವ್ದು ಮುಖಕ್ಕೆ ಮುಖ ಕೊಟ್ಟು ನಿಲ್ಸ್ಕೊಳ್ಳಲ್ಲ. ಆಮೇಲೆ ಅದು ಡಿಸ್ಟೆನ್ಸ್ ಮಿನಿಮಮ್ ನಾವು ಒಂದು 10 to 20 ಮೀಟರ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀವಿ. ಯಾವ್ದನ್ನು ಪಕ್ಕಕ್ಕೆ ನಿಲ್ಸೋದಿಲ್ಲ. ಆಮೇಲೆ ಪಕ್ಕಕ್ಕೆ ನಿಲ್ಸೋದು ಮಾತ್ರ ಒಂದು ಗಂಡಾನೆ ಇದ್ರೆ 2 ಹೆಣ್ಣಾನೆಗಳನ್ನ ಪಕ್ಕದಲ್ಲಿ ನಿಲ್ಲಿಸ್ತೀವಿ, ಅದು ಅಂಬಾರಿ ಆನೆಗೆ ನೋಡಿ. ಸೊ ಹಾಗಾಗಿ ಅದನ್ನೆಲ್ಲಾ ಪ್ರಿಕಾಷನ್ಸ್ ಮತ್ತೆ ಯಾವ ಆನೆಗೆ ಬೇರೆ ಬೇರೆ ಆನೆಗೆ ಬೇರೆ ಬೇರೆ ಜವಾಬ್ದಾರಿ ಕೊಟ್ಟಿರ್ತೀವಿ. ಈ ತರ ಇದು ಅಂದ್ರೆ ಏನೋ ಜಗಳ ಮತ್ತೆ ಕಿತ್ತಾಡುವಂತ ಆನೆಗಳನ್ನ ಅವುಗಳದ್ದು ಇದನ್ನೇ ಜವಾಬ್ದಾರಿಗಳೇ ಬೇರೆ ಇರುತ್ತೆ. ಅಂದ್ರೆ ಅದಕ್ಕೆ ನಾವು ಸೇರ್ಸೋದೇ ಇಲ್ಲ, ಅದಕ್ಕೆ ಕಾಂಟ್ಯಾಕ್ಟೇ ಬರಲ್ಲ. ಆ ತರ ಎರಡು ಹೊಂದಾಣಿಕೆ ಇರುವಂತ ಆನೆಗಳನ್ನ ಮಾತ್ರ ನಾವು ಒಂದಕ್ಕೊಂದು ಬಿಡ್ತಾ ಹೋಗ್ತೀವಿ. ಸೊ ಅದೆಲ್ಲ ಬಿಹೇವಿಯರ್ ಸ್ಟಡಿ ಆಗುತ್ತೆ. ಇಲ್ಲೇನಂತಂದ್ರೆ ಊಟ ಕೊಡೋ ಟೈಮ್ ಅಲ್ಲಿ ಅದನ್ನ ಆಕ್ಚುಲಿ ನಾವು ಡಿಸ್ಟೆನ್ಸ್ ಅಲ್ಲಿ ತಗೊಂಡ್ ಹೋಗ್ತಾ ಇದ್ರಿ ಹಿಂದ್ಗಡೆ. ಅದು ಏನ್ ಅನಿಸ್ತೋ ಸಡನ್ ಆಗಿ ಟರ್ನ್ ಆಗಿರೋದು ಅಷ್ಟೇ. ಇದೊಂದು ಅಂದ್ರೆ ಎಕ್ಸ್ಟೆಂಟ್ ಅಲ್ಲ ಅಷ್ಟೇ ಜಸ್ಟ್. ಈಗ ನಾವು ಇಲ್ಲಿ ವನ್ಯಜೀವಿ ತಜ್ಞರ ಹತ್ರನೂ ಮಾತಾಡ್ತಾ ಇದ್ವಿ, ಸಂರಕ್ಷಕರ ಹತ್ರನೂ ಮಾತಾಡ್ತಾ ಇದ್ವಿ. ಅವ್ರು ಹೇಳೋದು ಈ ಆನೆಗಳ ಊಟವೇ ಸರಿ ಹೋಗ್ತಾ ಇಲ್ಲ, ಇಲ್ಲಿ ಈ ಟೆಂಡರ್ಗಳಲ್ಲಿ ಗೋಲ್ಮಾಲ್ ಆಗ್ತಾ ಇದೆ. 14 kg ಬೆಣ್ಣೆ ಬೇಕು 14 ಆನೆಗಳಿಗೆ, ಇವ್ರು 1 kg ಬೆಣ್ಣೆ ತರಿಸ್ಬಿಟ್ಟು 14 ಆನೆಗಳಿಗೆ ಕೊಡ್ತಾ ಇದ್ದಾರೆ ಇಲ್ಲಿ ಅಂತ ಒಂದು ಆರೋಪ ಕೂಡ ಕೇಳಿ ಬಂತು. ನಿಜಾನ ಇದು ಅಂತ? ಬನ್ನಿ ಯಾರು ನಾವು ಎಲ್ಲಾರನ್ನು ಕರೆದು ತೋರಿಸಿದೀವಿ. ಎಲ್ಲಾ ಆನೆಗಳು ಬೆಣ್ಣೆ ತಿನ್ನೋದಿಲ್ಲ. ಬೆಣ್ಣೆ ಸ್ಮೆಲ್ಗೆ ಕೆಲವೊಂದಿಷ್ಟು ಆನೆಗಳು ಮುಟ್ಟೋದಿಲ್ಲ. ಬೆಣ್ಣೆ ತಿನ್ನೋದೇ 4 ಆನೆಗಳು. 4 ಯಾರ್ಯಾರು? 4 ಆನೆಗಳು. ಒಂದು ಭೀಮ ತಿನ್ನುತ್ತೆ, ಆಮೇಲೆ ಏಕಲವ್ಯನು ತಿಂತಾನೆ, ಅಭಿಮನ್ಯು ತಿಂತಾನೆ, ಗಂಜನ್ ತಿಂತಾನೆ. ಇಷ್ಟು ಆನೆಗಳದ್ ಬಿಟ್ರೆ ಬೇರೆ ಆನೆಗಳಿಗೆ ಅದ್ರಲ್ಲಿ ಏನಾದ್ರು ಬೆಣ್ಣೆ ಸ್ಮೆಲ್ ಬಂದ್ರು ಅದು ಮುಟ್ಟೋದೇ ಇಲ್ಲ, ಅದನ್ನ ಊಟನೇ ಮುಟ್ಟೋದಿಲ್ಲ. ಆಮೇಲೆ ಒಂದು ಇದಕ್ಕೆ ನಾವು ಹಾಗೆ ತಿನ್ನುತ್ತೆ ಅಂತ ಹೇಳ್ಬಿಟ್ಟು 5 kg 10 kg ಗಟ್ಲೆ ಕೊಡಕ್ ಆಗೋದಿಲ್ಲ. ಅದ್ರದ್ದು ಡಯಟ್ ಇರುತ್ತೆ, ಆ ಡಯಟ್ ಚಾರ್ಟ್ ಇರುತ್ತೆ. ಅದು ವೆಟರ್ನರಿ ಡಾಕ್ಟರ್ ಜೊತೆಗಿರ್ತಾರೆ. ಸೊ ಆಮೇಲೆ ಮಾವುತ ಕಾವಡಿಗೆ ಅವ್ರಿಗೆ ಗೊತ್ತಿರುತ್ತೆ ಯಾವ್ದಕ್ಕೆ ಎಷ್ಟು ಕೊಡ್ಬೇಕು ಅಂತ. ಅಷ್ಟೇ ಕೊಡಕ್ ಆಗೋದು, ಜಾಸ್ತಿನೂ ಕೊಡ್ಬಾರ್ದು. ಯಾಕಂದ್ರೆ ಓವರ್ ವೇಟ್ ಆಗಿ ಅದಕ್ಕೆ ಏನೋ ಬಾಡಿಲಿ ಫ್ಯಾಟ್ ಆದ್ರೂ ಕಷ್ಟ ನಡಿಯಕ್ ಆಗೋದಿಲ್ಲ. ಸೊ ಅದನ್ನೆಲ್ಲ ಡಯಟ್ ಮೇಂಟೈನ್ ಮಾಡಿ ನಾವು ಕೊಡ್ಬೇಕಲ್ಲ. ಅಲ್ಲ ಈಗ ಪ್ರಭುಗೌಡ ಇನ್ನೊಂದು ಏನ್ ಪ್ರಶ್ನೆ ಅಂತ ಹೇಳಿದ್ರೆ, ಅಂದ್ರೆ ಫುಡ್ ಅನ್ನ ಸಪ್ಲೈ ಮಾಡೋದು ಕಾಂಟ್ರಾಕ್ಟರ್ ಇರ್ಬೋದು, ಬಟ್ ಅದನ್ನ ಕೊಡೋದು ನಮ್ಮ ಮಾವತರು, ಕಾವಾಡಿಗರು ಮತ್ತೆ ಡಾಕ್ಟರ್. ಅವರೇ ಕೊಡೋದು. ಎಷ್ಟು ಯಾವ್ದು ಅಲ್ಲೇನೋ ದುಡ್ಡು ತಿಂದು ಬಿಡ್ತಾರೆ, ಅಲ್ಲೇನೋ ಉಳಿಸ್ಬಿಡ್ತಾರೆ, ಟೆಂಡರ್ ಗೋಲ್ಮಾಲ್ಗಳಾಗ್ಬಿಡ್ತವೆ, ಆನೆಗಳು ಸರಿಯಾಗಿ ಆಹಾರ ಕೊಡ್ತಾ ಇಲ್ಲ, ಬರೀ ಹೀಟ್ ಪದಾರ್ಥಗಳೇ ಕೊಡ್ತಾರೆ, ಗೋಧಿ 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 ಅಂತ ಹಾಕ್ತಾರೆ, ಕುಸುಬಲಕ್ಕಿ ಕೊಡಲ್ಲ, ತಂಪು ಮಜ್ಜಿಗೆ ಕೊಡಲ್ಲ, ಮೊಸರು ಕೊಡಲ್ಲ ಅಂತ ಮಾತಾಡ್ತಾ ಇದ್ದಾರೆ. ಇದು ನಿಜಾನ ಸರ್ ಇದು? ಇಲ್ಲ ಇಲ್ಲ, ಆ ತರದ್ ಯಾವ್ದೇ ಇದಿಲ್ಲ. ಯಾಕಂದ್ರೆ ನಾವು ಡೇಟ್ ಚಾರ್ಟ್ ಇದೆ, ಬಂದು ಯಾರಾದ್ರೂ ನೋಡ್ಕೋಬಹುದು. ಅದೇನು 24x7 ಓಪನ್ ಇದೀನಿ ನಾವು, ಓಪನ್ ಕಿಚನ್. ಅದು ಏನ್ ಕೊಡ್ತಾರೆ, ಯಾವತ್ತಿಗೆ ಏನ್ ಕೊಡ್ತಾರೆ ಅಂತ ಅಲ್ಲಿ ಓಪನ್ ಇದನ್ನ ಡಯಟ್ ಚಾರ್ಟ್ ಇರುತ್ತೆ, ನಮ್ ರಿಜಿಸ್ಟರ್. ಸರ್ ಈಗ ಕಾಡಲ್ಲಿ ಆನೆಗಳಿದ್ದಾಗ್ಲೂ ಅಥವಾ ಮೈಸೂರಿಗೆ ಅರಮನೆ ವ್ಯಾಪ್ತಿಗೆ ಬಂದಾಗ ಆಹಾರದಲ್ಲಿ ಬಹಳ ವ್ಯತ್ಯಾಸಗಳಿರ್ತಾವ. ಕಾರಣ ನಾವು ಕೇಳಿದ್ದೀವಿ, ಇದೇ ದಸರಾಗ್ ಬರಕ್ ಮುಂಚೆನೂ ಆನೆಗಳು ತೂಕ ಹಾಕ್ತಾರೆ, ದಸರಾಗ್ ಬರಕ್ ಮುಂಚೆ ಆನೆ ತೂಕ ಹಾಕ್ತಾರೆ, ದಸರಾ ಮುಗಿಸ್ಕೊಂಡು ಹೋಗ್ಬೇಕಾದ್ರೂ ತೂಕ ಹಾಕ್ತಾರಲ್ಲ, ತೂಕ ಜಾಸ್ತಿ ಆಗಿರ್ತಾವ ಆನೆಗಳು. ಅವಾಗ ಚೆನ್ನಾಗಿ ಊಟ ಕೊಟ್ಟಿದ್ರು ಅಂತ ಅರ್ಥನ ಅದು?
ಮತ್ತೆ ಹೇಗೆ ಜಾಸ್ತಿ ಆಗುತ್ತೆ ಹೇಳಿ, ನೀವೇ ಹೇಳಿ ಅದನ್ನ. ಊಟ ಚೆನ್ನಾಗಿ ತಿಂದಲ್ಲೇ ತಾನೇ ಜಾಸ್ತಿ ಆಗೋದು. ಅಲ್ಲಲ್ಲ, ಈಗ ಪದಾರ್ಥಗಳು ಊಟ ತಿನ್ನೋದು ಬೇರೆ, ಹೀಟ್ ಆಗುತ್ತೆ ಅವಕ್ಕೆ, ಹೀಟ್ ಅದ ಕೆರಳುತ್ತವ ಆನೆಗಳು ಅಂತ. ವೆಟರ್ನರಿ ಡಾಕ್ಟರ್ ಇರ್ತಾರಲ್ಲ ಜೊತೆಗೆ, ನಾವು ಡಿಸೈಡ್ ಮಾಡೋದಲ್ಲ, ಅಡ್ಮಿನಿಸ್ಟ್ರೇಟರ್ಸ್ ನಾವು ಡಿಸೈಡ್ ಮಾಡಲ್ಲ. ಅದಕ್ಕೆ ಏನ್ ಕೊಡ್ಬೇಕನ್ನೋದು ವೆಟರ್ನರಿ ಡಾಕ್ಟರ್ಸ್ ಮತ್ತೆ ಕಾವಾಡಿ ಮಾವುತ ಡಿಸೈಡ್ ಮಾಡ್ತಾರೆ. ಈಗ ಇಲ್ಲಿ ಈ ಗುಂಪುಗಳಲ್ಲಿ 4 ಆನೆ ಸಾಯಿಸಿರೋರು ಇದ್ದಾರೆ, ಕೇಸ್ಗಳಲ್ಲಿ ಆಗಿರೋರು ಇದ್ದಾರೆ, ಟ್ರ್ಯಾಂಕ್ವಿಲೈಸರ್ ಸರಿಯಾಗಿ ಕೊಡಕ್ಕೆ ಬರಲ್ಲ, ಎಷ್ಟು ಇದು ಕೊಡಬೇಕು ಅಂತ ಬರಲ್ಲ ಅವ್ರಿಗೆ. ಇಂಥವರೆಲ್ಲ ಇದ್ದಾರೆ, ಸರಿಯಾಗಿ ಟ್ರ್ಯಾಂಕ್ವಿಲೈಸರ್ ಇಟ್ಕೊಳ್ಳೋಕ್ಕೂ ಬರಲ್ಲ ಇವ್ರುಗಳಿಗೆ ಎಲ್ಲರಿಗೂ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬಂತು ಸರ್. ನಿಜನಾ ಇದು? ಟ್ರ್ಯಾಂಕ್ವಿಲೈಸರ್ ಟ್ರ್ಯಾಂಕ್ವಿಲೈಸರ್ ಯಾರಿಗೆ ಬೇಕು? ಅಕಸ್ಮಾತ್ ಈ ಆನೆ ಕೆರಳಿತು, ನುಗ್ಗು ಬಿಡ್ತು, ಅವಾಗ ಅದನ್ನ ಕಂಟ್ರೋಲ್ ಮಾಡಬೇಕು, ಟ್ರ್ಯಾಂಕ್ವಿಲೈಸರ್ ಬೇಕಾಗುತ್ತೆ, ಶೂಟ್ ಮಾಡ್ಬೇಕು, ಅವಾಗ ಅದನ್ನ ಅಲ್ಲಿ ಮತ್ತೆ ಬರ್ಸ್ಬೇಕು. ಅದಕ್ಕೆ ಅವಾಗ ಇಲ್ಲಿ ಪಳಗಿರೋ ಆನೆ, ನಾವು ಎಲ್ಲ ಪಳಗಿರೋ ಆನೆ ಇರೋದ್ರಿಂದ ಓಕೆ, ಇವುಗಳಿಗೆ ಟ್ರ್ಯಾಂಕ್ವಿಲೈಸರ್ ಗನ್ನು ಇರುತ್ತೆ. ನಮ್ಮಲ್ಲಿ ಎಕ್ಸ್ಪರ್ಟ್ಸ್ ಇದ್ದಾರೆ, ಈಗ ಅಕ್ರಮ್ ಇದ್ದಾನೆ, ಆಮೇಲೆ ನಮ್ಮ ಡಾಕ್ಟರ್ ಇದ್ದಾರೆ, ಆಮೇಲೆ ನಾವು ಮಾವುತರ ಇದ್ರಲ್ಲೇನು ಇಬ್ಬರನ್ನ ಸ್ಪೆಷಲ್ ಅಂತ ಹೇಳಿ ತಗೊಂಡಿರ್ತೀವಿ. ಅವರು ಕೂಡ ಡಾಟ್ ಮಾಡಿ ಹೋಗಿ ಡಾಟ್ ಮಾಡಿ ಬರುವಂತ ಕೆಪಾಸಿಟಿ ಇರುತ್ತೆ ಅವ್ರಿಗೇನ. ಡಾಕ್ಟರ್ಗೆ ಏನಂತಂದ್ರೆ ಮೆಡಿಸಿನ್ ಹಾಕೊಡೋದಷ್ಟೇ. ಅವರು ಎಷ್ಟು ಆ ಬಾಡಿ ಸೈಜ್ಗೆ ಎಷ್ಟು ಗ್ಲೈಲಜಿನ್ ಹಾಕ್ಬೇಕು, ಎಷ್ಟು ಎಟಾರ್ಫಿನ್ ಹಾಕ್ಬೇಕು, ಎಟಾರ್ಫಿನ್ ಹಾಕೋದಿದ್ರೆ ಅಷ್ಟು ಅದು ಅವರ ಸಂಬಂಧಪಟ್ಟಿರೋದು. ಏನು ಕೊರತೆ ಏನಿಲ್ವಾ ಸರ್? ಕೊರತೆ ಆಗ್ಲಿ ಇದರಲ್ಲಿ ಪಳಗಿದವ್ರಿಗಾಗ್ಲಿ ಏನು ಕೊರತೆ ಇಲ್ಲ ಇದನ್ನ ಹ್ಯಾಂಡಲ್ ಮಾಡೋ ವಿಚಾರದಲ್ಲಿ? ಇಲ್ಲ, 100% ಎಲ್ಲರೂ ಕೂಡ ಒಳ್ಳೆ ಪಳಗಿರುವಂತ ಟೀಮೇ ನಮ್ಮ ಹತ್ರ ಇರೋದು. ಇವ್ರಿಗೆ ಯಾರಿಗೋ ಸಲಾ ಮಾಡಿಯವ್ರನ್ನ ತನಕ ಕೂರಿಸ್ಕೊಂಡ್ಬಿಡ್ತಾರೆ ಇವರು. ಮಾವುತರು ಇವ್ರು ಸಲಾ ಮಾಡಿತಾ ಇದ್ರೆ ಅವ್ರನ್ನ ತನಕ ಕರ್ಕೊಬಂದು ಕೂರಿಸ್ಕೋತಾರೆ, ಬೇರೆಯವ್ರನ್ನ ಕರೆಕ್ಟಾಗಿ ಕೆಲಸ ಮಾಡಿರೋರ್ನ ತಗೊಳ್ಳಲ್ಲ ಅಂತೆಲ್ಲ ಆರೋಪ. ನಿಜಾನ ಇದು? ಇಲ್ಲ ಇಲ್ಲ, ಆ ತರ ಯಾವುದೂ ಇಲ್ಲ. ಇದೆಲ್ಲ ಒಂದು ಕಮಿಟಿ ಇರುತ್ತೆ, ಅವ್ರನ್ನ ಸೆಲೆಕ್ಷನ್ ಮಾಡ್ಬೇಕಾದಾಗ. ಸೊ ಆ ಕಮಿಟಿ ಹೋಗಿ ಸೆಲೆಕ್ಷನ್ ಮಾಡಿ ಬಂದಿರೋದು. ಡಾಕ್ಟರ್ಸ್ ಇರ್ತಾರೆ, ಸೀನಿಯರ್ ಆಫೀಸರ್ಸ್ ಇರ್ತಾರೆ. ನೀವು ಸಿಕ್ಕಿದ್ರಿ ಕೇಳ್ಬಿಡ್ತೀನಿ ಸರ್. ಈಗ ನಾವಾಗಲೇ ವನ್ಯಜೀವಿ ತಜ್ಞರ ಬಗ್ಗೆ ಮಾತಾಡ್ತಾ ಇದ್ವಿ ಅವ್ರ ಹತ್ರ. ಅವ್ರು ಹೇಳ್ತಾ ಇದ್ರು, ಆನೆಗಳಿಗೆ ಒಂದು CT ಸ್ಕ್ಯಾನ್ ವಿಚಾರ ಆಗಲಿ, ಎಕ್ಸ್ರೇ ಆಗಲಿ ಏನೂ ಮಾಡ್ತಾ ಇಲ್ಲ. ಇದೇ ದಸರಾ ವಿಚಾರದಲ್ಲಿ ಆನೆಗಳಿಗೆ ಯಾಕಿಂತ ಹಿಂಸೆ ಕೊಡ್ಬೇಕು ನಾವು? ಮೆಕ್ಯಾನಿಕಲ್ ಆನೆಗಳನ್ನು ಕಾಲದಲ್ಲಿ ಇದ್ದೀವಿ ನಾವು, ರೋಬೋಗಳನ್ನು ಅದನ್ನೇ ಬಳಸಬಹುದಲ್ವಾ? ನಾವು ಸರ್ಕಸ್ಸನ್ನೇ ಬ್ಯಾನ್ ಮಾಡಿದವರು, ಪ್ರಾಣಿಗಳಲ್ಲಿ ಇರಬಾರ್ದು ಸರ್ಕಸ್ಗಳಲ್ಲಿ ಅಂತ, ತೊಂದರೆ ಆಗುತ್ತೆ ಅಂತ ಹೇಳಿ. ಹಾಗಿದ್ದ ಮೇಲೆ ಇಂಥದ್ರ ಬಗ್ಗೆ ನಾವು ಯಾಕೆ ಯೋಚನೆ ಮಾಡಲ್ಲ ಅಂತ ಕೂಡ ತಜ್ಞರು ಕೇಳ್ತಾ ಇದ್ರು ಸರ್. ಈಗ ನೀವು ಹೇಳ್ಬೋದು, ಅದೇ ಕಂಜೆ ಆನೆಗೆ ನಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕಾಲು ತೊಂದರೆ ಆಗಿತ್ತು, ಫಿಕ್ಸ್ ಆಗಿತ್ತು. ಅದನ್ನ ಇಲ್ಲೇ ನಾನು ಎಕ್ಸ್ರೇ ತರಿಸಿ, ಇಲ್ಲೇ ಮಷಿನ್ ತರಿಸಿ ಎಕ್ಸ್ರೇ ಮಾಡಿಸಿ ಪ್ರತಿಯೊಂದನ್ನು ಹೆಲ್ತ್ ಚೆಕ್ಅಪ್ ಮಾಡ್ತೀವಿ ನಾವು. ಆತರ ಯಾವುದೇ ತೊಂದರೆನ ಆನೆಗಳಿಗೆ ತೊಂದರೆ ಕೊಡುವಂತ ಯಾವ್ದನ್ನು ಮಾಡಲ್ಲ. ಕರ್ನಾಟಕದಲ್ಲಿ ಇಡೀ ದೇಶದಲ್ಲೇನೆ ಕೂಡ ಎಲಿಫೆಂಟ್ಗೆ ಎಕ್ಸ್ರೇ ತೆಗೆಯೋದಲ್ಲಿ ರಾಜ್ಯ ಪ್ರಾಣಿ ಅದು ಆನೆ, ಏಷ್ಯಾ ಆನೆ ನಮ್ಮ ರಾಜ್ಯ ಪ್ರಾಣಿ. ಹೌದೌದು. ಬಟ್ ಎಲ್ಲಿ ಅಂದ್ರೆ ಜಗತ್ತಲ್ಲಿ ನಾನು ಹೇಳ್ತೀನಲ್ಲ, ಇದು ಜಗತ್ತಂದ್ರೆ ನಮ್ಮ ದೇಶದಲ್ಲಿ ಎಲ್ಲಿಯೂ ಕೂಡ ಇಷ್ಟೊಂದು ಅಡ್ವಾನ್ಸ್ ಟೆಕ್ನಾಲಜಿ ಯೂಸ್ ಮಾಡಿ ನಾವು ಹೆಲ್ತ್ ಅನ್ನ ಚೆಕ್ ಮಾಡೋದಲ್ಲ. ಅಷ್ಟು ಚೆನ್ನಾಗಿ ಇದು ಮಾಡ್ತಾರೆ ನಮ್ಮಲ್ಲಿ. ಹಾಗಾಗಿ ಸೊ ಎಲ್ಲ ಆನೆಗಳಿಗೂ ಒಂಥರ ಖುಷಿ ಅದಕ್ಕೆ, ಯಾಕಂದ್ರೆ ದಸರಾ ಅಂತ ಬಂದಿರುತ್ತಲ್ಲ, ಹಬ್ಬದ ವಾತಾವರಣದಲ್ಲಿ ಅದಕ್ಕೂ ಕೂಡ ಒಂದು ಒಳ್ಳೆ ಊಟ ಸಿಗುತ್ತೆ, ಸ್ಪೆಷಲ್ ರೇಷನ್ಸ್ ಅಂದ್ರೆ ಅವು ಖುಷಿಯಿಂದ ತಿಂತಾವ. ಹಾಗಾಗಿ ಈಗ ಆನೆ ಬಾಬು ಅವ್ರು ಇದ್ದಾರೆ ಸರ್, ಏನೋ ನಿಮ್ಮನ್ನು ಕೇಳಬೇಕಂತೆ, ಸಿಕ್ಕಿದ್ದಾರೆ, ಮಾತಾಡಿಸ್ಬಿಡ್ತೀನಿ ಪ್ರಭುಗೌಡ್ರೆ.